ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಮಾಹಿತಿ ಅಂದರೆ, ಸ್ನೇಹಿತರೆ, ಇವತ್ತು ಗುರು ಪ್ರದೋಷ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗೋವಂಥ ಅಭ್ಯಾಸ ಇರೋರು ಖಂಡಿತವಾಗ್ಲೂ ಇವತ್ತಿನ ಸಂಜೆ ಪ್ರದೋಷದ ದಿನ ಖಂಡಿತವಾಗ್ಲೂ ಶಿವನ ದೇವಸ್ಥಾನಕ್ಕೆ ಒಮ್ಮೆನಾದ್ರೂ ಹೋಗ್ಬಿಟ್ಟು ಬನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಯಾರಿಗೆ ನಿಜವಾಗ್ಲೂ ಮದುವೆ ಆಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ಯಾವುದೇ ಉದ್ಯೋಗದಲ್ಲಿ ಪ್ರಗತಿ ಇಲ್ಲ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿಲ್ಲ ಅಂತ ನೊಂದ್ಕೊತಾ ಇರೋವಂಥವ್ರು ಖಂಡಿತವಾಗ್ಲೂ ಪ್ರತಿದಿನ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಯಾವುದೋ ಒಂದು ಕಾರಣಕ್ಕೆ ಕಿತ್ತಾಡ್ತಾನೆ ಇರ್ತೀವಿ. ಏನೇ ಮಾಡಿದ್ರು ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಅನ್ಯೋನ್ಯತೆ ಅನ್ನೋದಿಲ್ಲ, ಪ್ರೀತಿ ಅನ್ನೋದಿಲ್ಲ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಾ ಇಲ್ಲ. ಏನು ಮಾಡಿದ್ರು ಮಕ್ಕಳು ನಾವು ಚೆನ್ನಾಗಿ ಓದಿಸ್ತಾ ಇದ್ದೀವಿ, ಆದರೂ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಬಯಸ್ತಾ ಇರೋಂಥವ್ರು ಖಂಡಿತವಾಗ್ಲೂ ನೀವು ಉದ್ಯೋಗದಲ್ಲಿ ಏನಾದ್ರೂ ಅಷ್ಟು ಚೆನ್ನಾಗಿ ಓದಿರ್ತೀರ, ಒಳ್ಳೆ ಗ್ರಾಜ್ಯುಯೇಟ್ ಆಗಿರ್ತೀರ, ಆದರೂ ನಿಮಗೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ ಅಂತಂದರೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಅಂದರೆ, ನಾವು ಹೋದ ಜನ್ಮದಲ್ಲಿ ಯಾರಿಗಾದ್ರೂ ಒಳ್ಳೆ ನಿಷ್ಠಾವಂತ ವ್ಯಕ್ತಿಗೆ ಅಥವಾ ಪ್ರಾಮಾಣಿಕವಾಗಿರೋಂಥ ವ್ಯಕ್ತಿಗೆ ನಾವೇನಾದ್ರೂ ಅವ್ರಿಗೆ ನಾವು ಅವಮಾನ ಮಾಡಿದರೆ ಅಥವಾ ಅವರ ಕೆಲಸದಲ್ಲಿ ನಾವು ಕಿರುಕುಳ ನೀಡಿದ್ದೆ ಆದರೆ, ಈ ಜನ್ಮದಲ್ಲಿ ನಮಗೂ ಕೂಡ ನಾವು ಮಾಡೋಂಥ ಸ್ಥಳಗಳಲ್ಲಿ ನಮಗೆ ಮಾನಸಿಕವಾಗಿ ಹಿಂಸೆ ಕೊಡೋದಕ್ಕೆ ದೊಡ್ಡವರು ಅಂದರೆ ಮ್ಯಾನೇಜರ್ ಕಡೆಯಿಂದನೋ ಅಥವಾ ಯಾರ ಕಡೆಯಿಂದನೋ ನಿಮಗಿಂತ ದೊಡ್ಡ ಅಧಿಕಾರಿಗಳಿಂದ ನಿಮ್ಮ ಜಾಬಲ್ಲಿ ಅಂದರೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ನಿಮಗೆ ಮಾನಸಿಕ ಹಿಂಸೆ ಆಗಿರ್ಬೋದು, ದೈಹಿಕ ಹಿಂಸೆ ಆಗಿರ್ಬೋದು, ಅಥವಾ ನಿಮಗೆ ನೀವು ಮಾಡೋಂಥ ಕೆಲಸದಲ್ಲಿ ನಿಮಗೆ ಖುಷಿ ಇಲ್ದಲೇ ಇರೋಂಥದ್ದು ಮಾಡ್ಬೋದು, ಒತ್ತಡದ ಜೀವನನ ನೀವು ಮಾಡ್ತಾ ಇರ್ಬೋದು. ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ಗುರುದೋಷಗಳಿದ್ದಾಗ ಖಂಡಿತವಾಗ್ಲೂ ನಾವು ಅದನ್ನು ಎದುರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ, ಇವತ್ತಿನ ದಿನ ಪ್ರದೋಷ ಸಮಯಗಳಲ್ಲಿ ಒಳ್ಳೆ ಜಾಬ್ ಸಿಗಬೇಕು, ಒಳ್ಳೆ ಕಡೆ ಮದುವೆ ಆಗಬೇಕು, ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಖಂಡಿತವಾಗ್ಲೂ ಬೇಕು. ಶಿವ ಪಾರ್ವತಿ ಯಾವಾಗಲೂ ಹೇಗೆ ಅನ್ಯೋನ್ಯವಾಗಿರ್ತಾರೋ ಆ ರೀತಿ ನಾವು ಅನ್ಯೋನ್ಯವಾಗಿರಬೇಕು ಅಂತಂದರೆ, ಇನ್ನೇನು ನಾಳೆ ಎಲ್ಲ ನಾಡ್ದು ಭೀಮನ ಅಮಾವಾಸ್ಯೆ ಕೂಡ ಬರ್ತಾ ಇದೆ. ಈ ಭೀಮನ ಅಮಾವಾಸ್ಯೆ ಅಂದರೆ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರಬೇಕು ಅಂತ ಆಚರಿಸುವಂಥ ಭೀಮನ ಜ್ಯೋತಿರ್ಭೀಮೇಶ್ವರ ವ್ರತದ ಹಿಂದಿನ ಗುರುವಾರ ಬಂದಿರೋದ್ರಿಂದ ವಿಶೇಷವಾಗಿ ಈ ವರ್ಷದಲ್ಲಿ ನಮಗೆ ಬಂದಿರೋಂಥ ಕರ್ಮಗಳೆಲ್ಲ ಮುಗ್ದೋಗ್ಬಿಟ್ಟು ನಾವು ಮುಂದಿನ ವರ್ಷದಿಂದ ಅಟ್ಲೀಸ್ಟ್ ನಾಳೆಯಿಂದ ಬರುವಂಥ ಅಮಾವಾಸ್ಯೆಯಿಂದ ನಾವೆಲ್ಲ ಗಂಡ ಹೆಂಡತಿ ಮಕ್ಕಳು ಸಮೇತ ನಾವು ಅನ್ಯೋನ್ಯವಾಗಿರಬೇಕು, ಖುಷಿಯಾಗಿರಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ಗುರುಗಳ ಮುಖಾಂತರ ನೀವು ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಅಭಿಷೇಕನ ನೀವು ಮಾಡಿಸ್ಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಶಿವನ ದೇವಸ್ಥಾನದಲ್ಲಿ ಸಂಜೆಯ ಸಮಯದಲ್ಲಿ ಮಾಡುವಂಥ ಪ್ರದೋಷ ಸೇವೆಗೆ ನೀವು ಸಾಧ್ಯವಾದಷ್ಟು ಇವತ್ತಿನ ದಿನ ನಾನು ಹೇಳೋವಂಥ ವಸ್ತುಗಳನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ, ಅಥವಾ ನೀವು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಟು ಬರೋದ್ರಿಂದ, ಅಥವಾ ಆ ಪ್ರದೋಷನ ನೀವು ನಿಮ್ಮ ಕಣ್ಣಾರೆ ನೀವು ನೋಡೋದ್ರಿಂದ, ಅಥವಾ ನಿಮಗೆ ಸಾಧ್ಯವಾದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅಭಿಷೇಕಕ್ಕೆ ಅಲೋ ಮಾಡ್ತಾರೆ ಅಂದರೆ ನೇರವಾಗಿ ಅಭಿಷೇಕನ ಮಾಡಿಸ್ತಾರೆ ಭಕ್ತಾದಿ ಕೈಗಳಲ್ಲಿ. ಅಕಸ್ಮಾತ್ ಮಾಡಿಸ್ಲಿಲ್ಲ ಅಂದರೂ ನೀವು ನಿಮ್ಮ ದೇವಸ್ಥಾನದಲ್ಲಿ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ದೇವಸ್ಥಾನಗಳಲ್ಲಿ ಕುಟುಂಬ ಸಮೇತವಾಗಿ ಅಂದರೆ ಗಂಡ ಹೆಂಡತಿ ಮಕ್ಕಳ ಸಮೇತವಾಗಿ ನೀವು ದೇವಸ್ಥಾನಕ್ಕೆ ಹೋಗಿ, ನಮ್ಮ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ನಮ್ಮ ಗಂಡ ನಮ್ಮ ಮಾತು ಕೇಳ್ತಿಲ್ಲ, ಹೆಂಡತಿ ನಮ್ಮ ಮಾತು ಕೇಳ್ತಿಲ್ಲ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ನೊಂದುಕೊಂಡಿರೋ ಅಂಥವ್ರು ಖಂಡಿತವಾಗ್ಲೂ ಇವತ್ತಿನ ಸಂಜೆ ಪ್ರದೋಷ ಸಮಯದಲ್ಲಿ ಸಂಕಲ್ಪ ಪೂಜೆನ ಮಾಡಿಸಿ ಗಣಪತಿ ಸಮೇತ ನೀವು ಸಂಕಲ್ಪ ಪೂಜೆನ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ಅದರಲ್ಲೂ ಗುರುವಾರದ ದಿನ ಬಂದಿರೋದ್ರಿಂದ ಪ್ರದೋಷ ಸೇವೆಗಳು ತುಂಬ ವಿಶೇಷವಾಗಿರುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಪಡ್ಕೊಳ್ಳಿ. ಯಾಕಂದರೆ ನಾವು ಒಂದು ಒಳ್ಳೆ ನಕ್ಷತ್ರ ದಿನಗಳಲ್ಲಿ ಒಳ್ಳೆ ಸಮಯಗಳಲ್ಲಿ ನಾವು ಸಂಕಲ್ಪ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಯಾವ ಉದ್ದೇಶಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದೀವೋ ಆ ಪೂಜೆ ಪುನಸ್ಕಾರಗಳಿಂದ ಸಿಗೋವಂಥದ್ದು ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಮರಣ
ದೋಷಗಳಿದ್ರೆ, ಯಾಕಂದರೆ ಕೆಲವೊಬ್ಬರು ಮನೆಗಳಲ್ಲಿ ವಯಸ್ಸಾದಂಥವ್ರು ಇರ್ತಾರೆ, ಅತ್ತೆ ಮಾವ ಇರ್ಬೋದು, ಅಥವಾ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಮಾನಸಿಕವಾಗಿ ದೈಹಿಕವಾಗಿ ಕಾಯಿಲೆಯಿಂದ ನರಳ್ತಾ ಇರ್ತಾರೆ. ಹಾಸಿಗೆ ಮೇಲೇ 1, 2 ಎಲ್ಲ ಮಾಡ್ತಾ ಇರ್ತಾರೆ. ಅಂಥವರ ದೇಹಕ್ಕೆ ಮುಕ್ತಿ ಸಿಗ್ತಾ ಇರಲ್ಲ, ಅಥವಾ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಇವತ್ತಿನ ದಿನ ನೀವು ಅವರ ಹೆಸರುಗಳಲ್ಲಿ ಸಂಕಲ್ಪ ಮಾಡಿಸಿ ಈ ವಸ್ತುಗಳನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಮರಣ ದೋಷಗಳಿದ್ದರೆ, ಖಂಡಿತವಾಗ್ಲೂ ಮರಣ ದೋಷದಲ್ಲಿರೋಂಥ ನಕ್ಷತ್ರ ದೋಷಗಳಿದ್ದರೆ ಆ ನಕ್ಷತ್ರ ದೋಷಗಳೆಲ್ಲ ನಿವಾರಣೆ ಆಗೋದಕ್ಕೆ ಇದು ಪ್ರದೋಷ ಪೂಜೆ ತುಂಬ ಸರ್ವಶ್ರೇಷ್ಠವಾದದ್ದು. ಅದರಲ್ಲೂ ಮುಖ್ಯವಾಗಿ ನೀವು ನಂದಿಯ ಸಮೇತ ಇವತ್ತಿನ ಸಂಜೆ ಸಮಯದಲ್ಲಿ ನಂದಿ ಸಮೇತ ಶಿವ ಕೂತಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಪಾರ್ವತಿ ದೇವಿ, ಸುಬ್ರಹ್ಮಣ್ಯ ಮತ್ತು ಗಣೇಶ, ನಂದಿ ಇಷ್ಟೋ ಜನ ಕುಟುಂಬ ಸಮೇತವಾಗಿ ಕೂತಿರೋ ಅಂಥ ಸಮಯದಲ್ಲಿ ನಾವು ಹೋಗಿ ದೇವಸ್ಥಾನದಲ್ಲಿ ಅಭಿಷೇಕನ ಮಾಡಿಸಿದ್ದೆ ಆದರೆ ನಮ್ಮಲ್ಲಿರೋ ಅಂಥ ಎಷ್ಟೋ ದೋಷಗಳು ನಮಗೆ ಗೊತ್ತಿರೋದಿಲ್ಲ. ನಮ್ಮ ಜನ್ಮಕುಂಡಲಿಯಲ್ಲಿರೋ ಅಂಥ ಎಷ್ಟೋ ದೋಷಗಳೆಲ್ಲ ನಿವಾರಣೆ ಆಗಿ ನಮ್ಮ ಆರೋಗ್ಯ ಮತ್ತು ನಮ್ಮ ಜೀವನ ಸರಿ ಹೋಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಮುಖ್ಯವಾಗಿ ನೀವು ಇವತ್ತಿನ ದಿನ ದತ್ತೂರ ಅಂತ ಸಿಗುತ್ತೆ ನಿಮಗೆ, ಪಾರ್ಕ್ಗಳಲ್ಲಿ ಅಥವಾ ರೋಡ್ ಸೈಡ್ಗಳಲ್ಲೆಲ್ಲ ಸಿಗ್ತಾ ಇರುತ್ತೆ ದತ್ತೂರಿ ಕಾಯಿ ಅಂತ. ಆ ದತ್ತೂರ ಕಾಯಿನ ನೀವು ಇವತ್ತು ಪ್ರದೋಷ ಪೂಜೆಗಳಲ್ಲಿ ನೀವು ತಗೊಂಡೋಗಿ ಶಿವನ ಮೇಲೆ ಇಟ್ಟು ನೀವು ಪೂಜೆ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ಮರಣ ಭಯಗಳಿದ್ದರೆ ಅಥವಾ ಜನ್ಮಕುಂಡಲಿಗಳಲ್ಲಿ ರಾಹು ಕೇತು ಮತ್ತು ಕುಜದೋಷಗಳಿದ್ದರೆ ಅಥವಾ ಮದುವೆ ವಿಳಂಬ ಆಗ್ತಾ ಇದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಮತ್ತು ದತ್ತೂರ ಹೂವು ಅಂತ ಸಿಗುತ್ತೆ. ಆ ದತ್ತೂರ ಹೂವು ನೀಲಿ ಬಣ್ಣದಿಂದ ಕೂಡಿರುತ್ತೆ. ಅರ್ಧ ಭಾಗ ಬಿಳಿ ಭಾಗ ಇರುತ್ತೆ, ಇನ್ನು ಅರ್ಧ ಭಾಗ ನೀಲಿ ಭಾಗ ಇರುತ್ತೆ. ಅಂಥ ಹೂವುಗಳು ಸಿಕ್ಕಿದ್ರೆ ಪ್ರದೋಷ ಸೇವೆಗೆ ಖಂಡಿತವಾಗ್ಲೂ ತೊಗೊಂಡೋಗಿ ಕೊಡಿ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ಮುಖ್ಯವಾಗಿ ನೀವು ನಂದಿ ಹತ್ರ ನಿಮ್ಮ ಪ್ರಾರ್ಥನೆನ, ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ನೋವಿದೆ, ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಕಷ್ಟನ ಅನುಭವಿಸ್ತಾ ಇದ್ದೀರಾ, ಅಥವಾ ನಿಮಗೆ ಯಾವ ರೀತಿ ನಿಮಗೆ ಹಿಂಸೆ ಆಗ್ತಿದೆ, ನೀವು ಮಾಡ್ತಿರೋಂಥ ಕೆಲಸದಲ್ಲಿ ನಿಮ್ಗೆ ಯಾರಾದರೂ ಟಾರ್ಚರ್ ಕೊಡ್ತಾ ಇರ್ಬೋದು, ಅಥವಾ ನಿಮಗೆ ಅಷ್ಟೆಲ್ಲ ಚೆನ್ನಾಗಿ ಓದಿರ್ತೀರ, ಒಂದು ಒಳ್ಳೆ ಉದ್ಯೋಗ ಪ್ರಾಪ್ತಿ ಆಗ್ತಿಲ್ಲ, ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ರೀತಿ ನಾವು ಬಾಳಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಪ್ರದೋಷದ ದಿನ ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ನಂದಿಯ ವಿಗ್ರಹಕ್ಕೆ ಇವತ್ತಿನ ದಿನ ಹೋಗಿ ನಿಮ್ಮ ಬೇಡಿಕೆಗಳನ್ನ ಪ್ರತಿಯೊಂದನ್ನು ನಂದಿ ಕಿವಿಯಲ್ಲಿ ಹೇಳಬೇಕಾಗುತ್ತೆ. ಪ್ರದೋಷ ಪೂಜೆ ಮುಗಿದು ಆರತಿ ಎಲ್ಲ ಮಾಡೋಂಥ ಸಂದರ್ಭದಲ್ಲಿ ನೀವು ನಂದಿಯ ಕಿವಿಯಲ್ಲಿ ನೀವು ಇವತ್ತಿನ ದಿನ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಹೇಳಿ ಬರೋದ್ರಿಂದ ಖಂಡಿತವಾಗ್ಲೂ ಪರಿಪೂರ್ಣವಾಗಿ ನಿಮಗೆ ದೇವಿಯ ಅನುಗ್ರಹ ಮತ್ತು ಕುಟುಂಬದ ಎಲ್ಲರ ಆಶೀರ್ವಾದ ಕೂಡ ಸಿಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಪಡ್ಕೊಳ್ಳಿ. ಯಾಕೆಂದರೆ ಪ್ರದೋಷ ದಿನದಲ್ಲಿ ಯಾವಾಗಲೂ ಅಷ್ಟೇ ಕುಟುಂಬದಲ್ಲಿರೋಂಥ ಪ್ರತಿಯೊಬ್ಬ ಸದಸ್ಯರು ಅಲ್ಲಿ ಹಾಜರಿರ್ತಾರೆ. ಪಾರ್ವತಿ ದೇವಿ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಗಣೇಶ ಇರ್ಬೋದು, ನಂದಿ ಇರ್ಬೋದು. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಖಂಡಿತವಾಗ್ಲೂ ಬೇಗ ಪ್ರತಿಫಲ ಅನ್ನೋದು ಸಿಗೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ನೀವು ಮೊಸರನ್ನ ನೀವು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಿ. ಯಾಕಂದರೆ ಮೊಸರನ್ನ ನಾವು ಕೊಡೋದ್ರಿಂದ ನಮ್ಮಲ್ಲಿರೋ ಅಂಥ ಚರ್ಮ ವ್ಯಾಧಿಗಳಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು, ಮರಣ ಭಯಗಳಿರ್ಬೋದು, ಅದು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ಇವತ್ತಿನ ದಿನ ನೀವು ಜೇನುತುಪ್ಪನ ನೀವು ದಾನವಾಗಿ ಕೊಡಿ. ಯಾಕಂದರೆ ಜೇನುತುಪ್ಪನ ನಾವು ಶಿವನಿಗೆ ಅರ್ಪಿಸೋದ್ರಿಂದ ಇವತ್ತಿನ ದಿನ ನಮ್ಮಲ್ಲಿ ಏನಾದ್ರೂ ಚರ್ಮ ವ್ಯಾಧಿಗಳು ಮತ್ತು ಮೂಳೆಯಲ್ಲಿ ಏನಾದರೂ ಅಥವಾ ಮಾನಸಿಕ ಕಾಯಿಲೆಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಯಾವುದೇ ಒಂದು ವಸ್ತುಗಳನ್ನ ನಾವು ದಾನವಾಗಿ ಕೊಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ನೋಡಿ, ಹಾಲನ್ನು ನಾವು ಏಕೆ ದಾನ ಮಾಡಬೇಕು ಅಂದರೆ ಸ್ನೇಹಿತರೆ, ಹಾಲು ಶುದ್ಧತೆಯ ಸಂಕೇತವಾಗಿದೆ ಮತ್ತು ಶಿವನಿಗೆ ಹಾಲನ್ನು ಅರ್ಪಿಸುವುದರಿಂದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಮತ್ತು ಹಾಲು ಭಕ್ತರ ಮನಸ್ಸನ್ನು ಮತ್ತು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಅದಕ್ಕೋಸ್ಕರ ನೀವು ಹಾಲನ್ನು ಇವತ್ತು ದಾನವಾಗಿ ಕೊಡಬೇಕಾಗುತ್ತೆ. ಕಾಲಸರ್ಪ ದೋಷಗಳಿರುವವರು, ರಾಹು ದಶಾಭುಕ್ತಿ ಇರುವವರು ಮತ್ತು ರಾಹುವಿನ ಜೊತೆ ಚಂದ್ರನಿರುವವರು ಶಿವನಿಗೆ
ಹಾಲಿನಿಂದ ಅಭಿಷೇಕ ಮಾಡುವಂತೆ ಸಲಹೆ ನೀಡಲಾಗುತ್ತದೆ. ಅದೇ ಹೇಳ್ತಾ ಇರೋದು ಸ್ನೇಹಿತರೆ, ನಿಮ್ಗೇನಾದರೂ ರಾಹು ದೋಷಗಳಿದ್ದರೆ ಅಥವಾ ಕೇತು ದೋಷಗಳಿದ್ದರೆ, ಕಾಲಸರ್ಪ ದೋಷಗಳಿದ್ದರೆ, ಅಂಥ ದೋಷಗಳೇನಾದರೂ ನಿಮಗೆ ಕಾಡ್ತಾ ಇದೆ, ತಂದೆ ಮಕ್ಕಳು ಚೆನ್ನಾಗಿಲ್ಲ, ಖುಷಿಯಾಗಿಲ್ಲ ಅಂತ ಅನ್ನೋರು, ತಾಯಿ ಮಕ್ಕಳು ಚೆನ್ನಾಗಿಲ್ಲ ಅಂತ ಅಂದವರು, ಚಂದ್ರದೋಷ ಕಾಡ್ತಾ ಇರುತ್ತೆ ಅಂಥವರು ಇವತ್ತಿನ ಸಂಜೆ ಶಿವನಿಗೆ ನೀವು ಹಾಲಿನಿಂದ ಅಭಿಷೇಕ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಉತ್ತಮ ಫಲಿತಾಂಶನ ನಾವು ಪಡಿಬೋದಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಶಿವನಿಗೆ ಈ ಸಮಯದಲ್ಲಿ ಅಂದರೆ ಗುರುವಾರ ದಿನ ಬಂದಿರೋದ್ರಿಂದ, ಗುರು ಪ್ರದೋಷ ಇರೋದ್ರಿಂದ ಬಿಲ್ವ ಪತ್ರೆನ ನೀವು ಇವತ್ತಿನ ಸಂಜೆ ನೀವು ಶಿವನಿಗೆ ಕೊಡೋದ್ರಿಂದ, ಶಿವನಿಗೆ ಅಚ್ಚುಮೆಚ್ಚಾದ ಬಿಲ್ವಪತ್ರೆ ನೀಡುವುದು ಅತ್ಯಂತ ಪೂಜನೀಯವಾಗಿದೆ. ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ನಿಮ್ಮಲ್ಲಿ ನಮಗೆ ಹೇಳಿದ್ನಲ್ಲ ಸ್ನೇಹಿತರೆ, ಅಕಸ್ಮಾತ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿದ್ದೋ ಏನಾದರೂ ನಾವು ಪಾಪಕರ್ಮಗಳನ್ನ ಯಾವುದು ಜನ್ಮದಲ್ಲಿ ಮಾಡಿರ್ತೀವಿ ಅಂತ ಗೊತ್ತಿರೋದಿಲ್ಲ, ಆ ಜನ್ಮದಲ್ಲಿರೋಂಥ ದೋಷಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ನೀವು ಒಮ್ಮೆ ಆದ್ರೂ ಶಿವನಿಗೆ ಬಿಲ್ಪತ್ರೆನ ಕೊಡೋಂಥ ಅಭ್ಯಾಸನ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಇವತ್ತು ಗುರುವಾರ ಅಂತ ಹೇಳ್ತಾ ಇರ್ಬೋದು, ಅಕಸ್ಮಾತ್ ನಿಮಗೆ ಗುರುವಾರ ಬಿಟ್ಟು ಬೇರೆ ದಿನಗಳಲ್ಲೂ ಕೊಡಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ನಾನು ಹೇಳೋಂಥ ವಸ್ತುಗಳನ್ನೆಲ್ಲ ನೀವು ಈ ಶ್ರಾವಣ ಮಾಸದಲ್ಲೂ ಸಹ ನೀವು ಕೊಡ್ಬೋದು. ಆದರೆ ಗುರುವಾರನೇ ಯಾಕೆ ಕೊಡಿ ಅಂತೀನಿ ಅಂದರೆ, ಪ್ರದೋಷ ದಿನಗಳಲ್ಲಿ ಕೊಟ್ಟಾಗ, ಅದರಲ್ಲೂ ಸಂಜೆ ಸಮಯದಲ್ಲಿ ನೀವು ಕೊಟ್ಟಾಗ ಗುರುವಿನ ಮುಖಾಂತರ ಗುರು ದೋಷಗಳಿದ್ದರೆ ನಿವಾರಣೆ ಆಗೋದಕ್ಕೆ ತುಂಬ ಪೂರಕವಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸಿಕೊಡ್ತಿದ್ದೀನಿ. ಅಕಸ್ಮಾತ್ ನಿಮಗೆ ಇವತ್ತಾಗಲಿಲ್ಲ ಅಂತಂದರೆ ನೊಂದ್ಕೊಂಬಿಡಿ. ಇನ್ನೇನು ಶ್ರಾವಣ ಸೋಮವಾರ ಬರ್ತಾ ಇದೆ, ಆ ಶ್ರಾವಣ ಸೋಮವಾರಗಳಲ್ಲೂ ನೀವು ಖಂಡಿತವಾಗ್ಲೂ ನಾನು ಹೇಳಿರೋಂಥ ವಸ್ತುಗಳನ್ನ ನೀವು ಅಭಿಷೇಕಕ್ಕೆ ನೀವು ಕೊಡ್ಬೋದು, ಅಥವಾ ಶಿವನ ದೇವಸ್ಥಾನಕ್ಕೆ ನೀವು ಈ ವಸ್ತುಗಳನ್ನ ದಾನವಾಗಿ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು, ಕರ್ಮಗಳು ಎಲ್ಲನೂ ನಿವಾರಣೆ ಆಗೋದಕ್ಕೆ ಪೂರಕ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ನೀವು ಜೇನುತುಪ್ಪನ ನೀವು ಇವತ್ತಿನ ದಿನ ನೀವು ಕೊಟ್ಟಿದ್ದೆ ಆದರೆ ಅಭಿಷೇಕ ಮಾಡಿಸೋಕ್ಕೆ, ಜೇನುತುಪ್ಪವು ಸಂಪತ್ತು ಮತ್ತು ಮಾಧುರ್ಯದ ಸಂಕೇತವಾಗಿದೆ. ಭಕ್ತರು ಶಿವನ ಆಶೀರ್ವಾದ ಪಡೆಯಲು ಮತ್ತು ಸಂತೋಷ ಮತ್ತು ಸಮೃದ್ಧ ಜೀವನವನ್ನು ನಡೆಸಲು ಶಿವಲಿಂಗಕ್ಕೆ ಜೇನುತುಪ್ಪವನ್ನು ಅರ್ಪಿಸಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ಯಾವಾಗಲೂ ನಮ್ಮ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ ಎಲ್ಲ ಇರಬೇಕು ಅಂತ ಅಂದರೆ ನಾವು ಜೇನುತುಪ್ಪನ ಶಿವನಿಗೆ ಅಭಿಷೇಕನ ನಾವು ಮಾಡಿಸ್ಬೇಕಾಗುತ್ತೆ. ಆ ಅಭಿಷೇಕನ ನಾವು ಮಾಡಿಸೋದ್ರಿಂದ ನಮ್ಮ ಮನೆಯಲ್ಲಿ ಪ್ರೀತಿ, ವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊಸರನ್ನು ಅರ್ಪಿಸೋದು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಆದ್ದರಿಂದ ಭಕ್ತರು ಶಿವಲಿಂಗಕ್ಕೆ ಮೊಸರನ್ನು ಅರ್ಪಿಸಲು ಸಲಹೆ ನೀಡಲಾಗುತ್ತದೆ. ಚಂದ್ರನ ಕೆಟ್ಟ ಪರಿಣಾಮಗಳಿಂದ ಬಳಲುತ್ತಿರುವವರು ಇದನ್ನು ಶಿವನಿಗೆ ನೀಡಬೇಕಾಗುತ್ತದೆ. ತಂದೆ ತಾಯಿ ನಡುವೆ, ಈಗ ತಾಯಿ ಮಗಳು ಇರ್ತಾಳೆ, ತಾಯಿ ಮಗಳು ಎಷ್ಟು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರಬೇಕಾಗುತ್ತೆ, ಆದರೆ ತಾಯಿ ಮಕ್ಕಳು ಅನ್ಯೋನ್ಯವಾಗಿರಲ್ಲ. ಮಕ್ಕಳು, ಗಂಡು ಮಕ್ಕಳು ಅದರಲ್ಲೂ ಮುಖ್ಯವಾಗಿ ತಂದೆ ತಾಯಿಗಳ ಜೊತೆ ನಾವು ಸಂತೋಷವಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ, ಆದರೆ ತಂದೆ ತಾಯಿಗಳ ಜೊತೆ ಮಕ್ಕಳು ಸಂತೋಷವಾಗಿ ಇರೋಕ್ಕಾಗಲ್ಲ. ಅದಕ್ಕೆಲ್ಲ ಕಾರಣ ಏನು ಅಂದರೆ ಚಂದ್ರದೋಷ ಇರುತ್ತೆ. ಅಂಥವರು ತಾಯಿ ಅಂದರು ಇವತ್ತು ತಮ್ಮ ಮಕ್ಕಳು ಪ್ರೀತಿ ಬೇಕು, ತಮ್ಮ ಮಕ್ಕಳು ಆರೋಗ್ಯವಾಗಿರಬೇಕು, ಆಯಸ್ಸು ಸಂಪೂರ್ಣವಾಗಿ ಸಿಗಬೇಕು, ಅವ್ರು ಯಾವಾಗಲೂ ಚೆನ್ನಾಗಿರಬೇಕು, ಅವ್ರಿಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಒಳ್ಳೆ ಕಡೆ ನಮ್ಮ ಮಕ್ಕಳು ಮದುವೆ ಆಗಬೇಕು, ನಮ್ಮ ಮಕ್ಕಳ ಜೀವನ ಚೆನ್ನಾಗಿರಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅಂತ ಬಯಸುವಂಥ ತಂದೆ ತಾಯಿಗಳು ಇವತ್ತಿನ ದಿನ ಸಂಜೆ ಸಮಯದಲ್ಲಿ ನೀವು ಗುರುವಿನ ಮುಖಾಂತರ ನೀವು ಹೋಗಿ ಶಿವಲಿಂಗಕ್ಕೆ ನೀವು ಮೊಸರನ್ನು ನೀವು ಅಭಿಷೇಕ ಮಾಡಿಸೋದ್ರಿಂದ ಈ ದೋಷಗಳೆಲ್ಲ, ದೋಷಗಳಿದ್ರೆ ನಿವಾರಣೆ ಆಗಿ ಮಕ್ಕಳ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಅನ್ನೋದು ನಿಮಗೆ ಸಿಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಮೊಸರನ್ನ ನೀವು ಅಭಿಷೇಕನ ನೀವು ಮಾಡಿಸ್ಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಇವತ್ತು ತುಪ್ಪನ ನೀವು ಅಭಿಷೇಕಕ್ಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಏನಂತ ಅಂದರೆ ಮನೆಯಲ್ಲಿ ಯಾವುದೇ ಜಗಳ, ಗಲಾಟೆಗಳೆಲ್ಲ ನಡೀತಾ ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿ ಶುದ್ಧೀಕರಣ ಮಾಡೋದಕ್ಕೆ ತುಪ್ಪ ನಮಗೆ ಸಹಾಯ ಮಾಡುತ್ತೆ. ಅಂಥ ತುಪ್ಪನ ನೀವು ಭಕ್ತನ ಮನಸ್ಸನ್ನು ಮತ್ತು ಆತ್ಮವನ್ನು ತೆರವುಗೊಳಿಸುತ್ತದೆ ಮತ್ತು ಅಡೆತಡೆಗಳನ್ನು ತೆಗೆದು ಹಾಕುತ್ತದೆ ಎಂದು ನಂಬಲಾಗಿದೆ. ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದಲ್ಲಿ ಜೀವನದಲ್ಲಿ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನೀವು ಯಾವುದೋ ಒಂದು ಕೆಲಸನ ನೀವು ಮಾಡಬೇಕು
ಅಂತ ತುಂಬ ದಿನದಿಂದ ಆಸೆ ಪಡ್ತಾ ಇರ್ತೀರ. ಒಳ್ಳೆ ಉದ್ಯೋಗ ಬೇಕು, ನಾನು ಅಂದ್ಕೊಂಡಿರೋ ಅಂಥ ಕೆಲಸ ನನಗೆ ಸಿಗ್ತಾ ಇಲ್ಲ, ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಒಳ್ಳೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಒಳ್ಳೆ ಪ್ರಾಜೆಕ್ಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಅದು ನನಗೆ ದಕ್ತಾ ಇಲ್ಲ, ಅಥವಾ ನಾನು ಯಾವುದೋ ಒಂದು ಬಿಸ್ನೆಸ್ ಫೀಲ್ಡ್ಗೆ ಹೋಗಬೇಕು ಅಂತ ಬಂಡವಾಳ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಆದರೆ ಯಾವುದೋ ಒಂದು ಸಣ್ಣ ಪುಟ್ಟ ಚಿಕ್ಕ ಕಾರಣಗಳಿಂದ ನನಗೆ ಉದ್ಯೋಗ ಅನ್ನೋದು ಪ್ರಾಪ್ತಿ ಆಗ್ತಾ ಇಲ್ಲ, ನನಗೆ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ನಾನು ಎಷ್ಟೇ ದುಡಿತೀನಿ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನ ಮಾಡಿ ಕೆಲಸದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೀನಿ, ಆ ನಿಷ್ಠೆಗೆ ನನಗೆ ಒಳ್ಳೆ ಸಂಬಳ ಸಿಗ್ತಾ ಇಲ್ಲ, ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ, ನಾವು ಯಾವುದೊಂದೇ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸ್ತಾ ಇಲ್ಲ ಅಂತಂದವರು ಖಂಡಿತವಾಗ್ಲೂ ಇವತ್ತಿನ ಸಂಜೆ ನೀವು ಪ್ರದೋಷ ಸಮಯದಲ್ಲಿ ತುಪ್ಪನ ನೀವು ಅಭಿಷೇಕ ಮಾಡಿಸೋದ್ರಿಂದ ಈ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಸಾಧ್ಯವಾದಷ್ಟು ಒಂದು ಅರ್ಧ kg ಅಷ್ಟು ಅಥವಾ ಒಂದು 1/4 kg ಅಷ್ಟು ತುಪ್ಪನ ನೀವು ತಗೊಂಡೋಗಿ ಸಂಕಲ್ಪ ಪೂರ್ವಕವಾಗಿ ಕೊಟ್ಟು ನೋಡಿ, ಅಥವಾ ನೀವೇ ನಿಮ್ಮ ಕೈಯಾರ ಅಭಿಷೇಕನ ಮಾಡ್ಸೋಕ್ಕೆ ಬಿಟ್ಟರೆ ಅಭಿಷೇಕಕ್ಕೆ ಹಾಕ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ನಿಮ್ಮಲ್ಲಿರೋಂಥ ಉದ್ಯೋಗಕ್ಕೆ ತೊಂದರೆ ಇರೋವಂಥವ್ರಿಗೆ ಒಳ್ಳೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಯಾಕಂದರೆ ಹೋದ ಜನ್ಮದಲ್ಲಿ ನಾವು ಯಾರೋ ಒಬ್ಬ ನಿಷ್ಠಾವಂತ ವ್ಯಕ್ತಿಗಳಿರ್ಬೋದು, ನಿಷ್ಠಾವಂತ ಅಧಿಕಾರಿಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋವಂಥ ಕೂಲಿ ಕಾರ್ಮಿಕರಿರ್ಬೋದು, ಅವರಿಗೆ ನಾವು ಏನಾದರೂ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಕೊಟ್ಟಿದ್ದೆ ಆದರೆ ಅದು ನಮಗೆ ಮತ್ತೆ ಕರ್ಮ ಅನ್ನೋದು ರಿಟರ್ನ್ ಆಗಿರುತ್ತೆ. ಆದರೆ ನಮಗೆ ಗೊತ್ತಾಗೋದಿಲ್ಲ, ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಹಿಂಸೆ ಕೊಡ್ತಾ ಇರುತ್ತೆ. ಶ್ರೀಮಂತರಾಗಿರ್ತಾರೆ, ಆದರೆ ಶ್ರೀಮಂತರಾಗಿರೋಂಥ ಎಷ್ಟೋ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಇರಲ್ಲ. ಕೆಲವೊಂದು ಟೀಚರ್ಸ್ಗಳಾಗಿರ್ತಾರೆ, ಟೀಚರ್ಸ್ ಮಕ್ಕಳುಗಳೇ ಚೆನ್ನಾಗಿ ಓದ್ತಾ ಇರಲ್ಲ, ಅವ್ರಿಗೆಲ್ಲ ಗುರುದೋಷಗಳಿರುತ್ತೆ. ಅಂಥ ದೋಷಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ನೀವು ಇವತ್ತಿನ ದಿನ ತುಪ್ಪನ ನೀವು ಶಿವನಿಗೆ ಅಭಿಷೇಕ ಮಾಡಿಸ್ಬೇಕಾಗುತ್ತೆ. ಆ ರೀತಿ ಪ್ರದೋಷ ಸಮಯಗಳಲ್ಲಿ ನೀವು ತುಪ್ಪನ ಅಭಿಷೇಕ ಮಾಡಿಸೋದ್ರಿಂದ ಈ ಥರದ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಆಮೇಲೆ ಸ್ನೇಹಿತರೆ, ಕಬ್ಬಿನ ರಸವನ್ನು ನೀವು ಇವತ್ತಿನ ದಿನ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ನೋಡಿ ನಿಮ್ಮ ಮನೆಯಲ್ಲಿ ಮಂಗಳಕರವಾದ ಕೆಲಸಗಳು ಸಿದ್ಧಿ ಆಗುತ್ತೆ. ನಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ನಾವೇನು ಮಾಡಿದ್ರು ಮದುವೆ ಆಗ್ತಿಲ್ಲ ಅನ್ನೋರು ಗುರುದೋಷಗಳಿದ್ದರೆ, ಅಥವಾ ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಮದುವೆ ಆದಂಥ ದಂಪತಿಗಳಿರ್ಬೋದು, ಅಥವಾ ಯಾರಿಗೋ ಒಂದು ಮಾನಸಿಕ ಹಿಂಸೆ ಕೊಟ್ಟಿರ್ಬೋದು, ಅಥವಾ ನೀವು ಯಾರ್ದೋ ಮದುವೆ ನಡೀತಿರೋ ಅಂಥ ಸಂದರ್ಭದಲ್ಲಿ ಅವರ ಮದುವೆಗೆ ನೀವು ಮಾತನ್ನು ಕೊಟ್ಟು ನೀವು ನಿಮ್ಮ ಕೈಯಾರೆ ಏನೋ ಒಂದು ಸಹಾಯ ಮಾಡಬೇಕು ಅಂತಿರ್ತೀರ, ಅಥವಾ ಒಂದು ಒಳ್ಳೆ ಸಂಬಂಧ ಬಂದಿರುತ್ತೆ, ಆ ಸಂಬಂಧನ ನೀವೇ ನಿಮ್ಮ ಕೈಯಾರೆ ನಮ್ಮ ಮಕ್ಕಳಿಗಿಂತ ಬೇರೆಯವರು ಚೆನ್ನಾಗಾಗ್ತಾರೆ ಅಂತ ಯಾರಾದ್ರೂ ನಮ್ಮ ಓದ ಜನ್ಮದಲ್ಲಿ ನಾವು ಮದುವೆನ ಮಾಡ್ತಿರೋ ಅಂಥವ್ರನ್ನ ಮದುವೆನ ನಿಲ್ಲಿಸಿರೋದಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಚೆನ್ನಾಗಿರೋ ಅಂಥವ್ರನ್ನ ನಾವು ಕಿತ್ತಾಕಿರೋದಿರ್ಬೋದು. ಗೊತ್ತಿಲ್ಲ ಸ್ನೇಹಿತರೆ, ಮನುಷ್ಯನ ಜನ್ಮ ಅಂದಮೇಲೆ ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಜನ್ಮದಲ್ಲಿ ನಾವು ನಾನಾ ರೀತಿಯ ಕರ್ಮಗಳನ್ನ ಮಾಡಿರ್ತೀವಿ. ಆ ಕರ್ಮಗಳೆಲ್ಲ ನಿವಾರಣೆ ಆಗೋದಕ್ಕೆ ನಮಗೆ ಈ ಜನ್ಮದಲ್ಲಿ ನಮಗೆ ಇರೋಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಆ ಕರ್ಮನ ನಿವಾರಣೆ ಮಾಡ್ಕೊಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ಮದುವೆ ಆಗ್ತಾ ಇಲ್ಲ ಅಂತ ಅಂದಾಗ ನಮ್ಮಲ್ಲಿ ಯಾವುದೋ ಒಂದು ಗುರುವಿನ ದೋಷ ಇರ್ಬೋದು, ಚಂದ್ರ ದೋಷ ಇರ್ಬೋದು, ಅಥವಾ ಕುಜ ದೋಷಗಳಿರ್ಬೋದು, ಅಂಥ ದೋಷಗಳೆಲ್ಲ ನಿವಾರಣೆ ಆಗಿ ನಮಗೆ ಮದುವೆಗೆ ಅನುಕೂಲ ಮಾಡಿಕೊಡೋದಕ್ಕೆ ಕಬ್ಬಿನ ರಸದಿಂದ ನಾವು ಶಿವ ಮತ್ತು ಪಾರ್ವತಿ ದೇವರು ಲಿಂಗದಲ್ಲಿ ಕೂತಿರೋದ್ರಿಂದ, ಪಾರ್ವತಿ ದೇವಿ ಸಹ ಕುಂತಿರೋ ಸಮಯದಲ್ಲಿ ನಾವು ಕಬ್ಬಿನ ರಸದಿಂದ ಅಭಿಷೇಕ ಮಾಡಿಸಿದ್ದೆ ಆದರೆ ಆ ದೋಷಗಳೆಲ್ಲ ಹೋಗಿ ಮನೆಯಲ್ಲಿ ಗಂಡು ಮಕ್ಕಳಿಗೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಆಗಿರ್ಬೋದು, ಮದುವೆ ವಿಳಂಬ ಆಗ್ತಿರೋ ಅಂಥವ್ರಿಗೆ ಮದುವೆಯ ಯೋಗ ಅನ್ನೋದು ಕೂಡಿ ಬರುತ್ತೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಕಬ್ಬಿನ ರಸದಿಂದ ಅಭಿಷೇಕನ ಮಾಡಿಸಿ, ಸರಿನಾ ಸ್ನೇಹಿತರೆ? ಅದರಲ್ಲೂ ಮುಖ್ಯವಾಗಿ ನೀವು ಸಂತೋಷನ ಬೇಕು ಅಂದರೆ ಜೀವನದಲ್ಲಿ ಶಿವನ ಕೃಪೆ ನಮಗೆ ಸಿಕ್ಕಿ, ಸಾರಿ ಸ್ನೇಹಿತರೆ, ಗಂಟಲು ನೋವು ಬರ್ತದೆ, ಸಾರಿ. ಶಿವನಿಗೆ ನೀವು ಇವತ್ತಿನ ದಿನ ಕಬ್ಬಿನ ರಸನ ಅರ್ಪಿಸೋದ್ರಿಂದ ಸಂತೋಷನ ನೀವು ಪಡಿಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ನೀವು ನಿಮ್ಮ ಮನೆಯ ಸುತ್ತಮುತ್ತ ಗಂಗಾ ಜಲ ಅಂತ ಇದ್ದರೆ ಅದನ್ನು ಕೂಡ ನೀವು ಅಭಿಷೇಕಕ್ಕೆ ತಗೊಂಡೋಗಿ ಕೊಡ್ಬೋದು. ಯಾಕೆ ಇದನ್ನು ಗಂಗಾ ಜಲನ ನೀವು ಅಭಿಷೇಕಕ್ಕೆ ಕೊಡಬೇಕು ಅಂತ ಅಂದರೆ ಸ್ನೇಹಿತರೆ, ಯಾವಾಗಲೂ ನಮಗೆ ಮನೆಯಲ್ಲಿ ನಾವು ಎಷ್ಟೇ ಚೆನ್ನಾಗಿ ಶುದ್ಧತೆನ ನಾವು ಮಾಡ್ತೀವಿ ಅಂದರೂ ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಮುಟ್ಟಿನ ದೋಷ ಇರ್ಬೋದು, ಅಥವಾ ಪಿತೃದೋಷಗಳಿರ್ಬೋದು, ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಯಾರದೋ ಒಂದು ಮನೆಯಲ್ಲಿ ಏನೋ ಒಂದು ಕೆಟ್ಟದ್ದು ಆಗಿರುತ್ತೆ. ಅಂಥವರು ಮನೆಗಳಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಮನೆಗೆ ಬರ್ತಾರೆ, ಅವರಿಂದ ನೀವು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಪೂಜೆ ಮಾಡ್ತಾ ಇರ್ತೀರ, ಒಂದು ವ್ರತಗಳು ಮಾಡ್ತಾ ಇರ್ತೀರ, ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತೋಗಿರೋ ಅಂಥವ್ರು, ಯಾರಾದರೂ ಮೆಚರ್ಡ್ ಆಗಿರೋ ಅಂಥವ್ರು, ಅಥವಾ ಎಲ್ಲೋ
ನಾಮಕರಣಕ್ಕೆ ಹೋಗಿರೋ ಅಂಥವ್ರು, ಮರಣ ದೋಷಗಳಿದ್ರೆ ಅಂಥವರೆಲ್ಲರೂ ನಿಮ್ಮ ಮನೆಗೆ ಬಂದು ಹೋಗಿದ್ರೆ, ಅಂಥದ್ರಿಂದ ಏನಾದರೂ ದೋಷಗಳೆಲ್ಲ ಆಗಿದ್ರೆ, ಕಣ್ಣು ದೃಷ್ಟಿ ಆಗಿದ್ರೆ, ಕೆಟ್ಟ ದೃಷ್ಟಿಗಳು ಬಿದ್ದಿದ್ರೆ ಅದೆಲ್ಲ ಹೋಗೋದಕ್ಕೆ ಈ ಗಂಗಾಜಲದಿಂದ ನೀವು ಅಭಿಷೇಕಕ್ಕೆ ಕೊಡೋದ್ರಿಂದ, ನೀರನ್ನು ನೀವು ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಅಥವಾ ಗಂಗಾಜಲನ ನೀವು ಅಭಿಷೇಕಕ್ಕೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋ ಅಂಥ ಯಾವುದೇ ರೀತಿ ದೋಷಗಳಿರ್ಬೋದು ಆ ದೋಷಗಳೆಲ್ಲ ಹೋಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಗಂಗಾಜಲವು ಅತ್ಯಂತ ಪವಿತ್ರವಾಗಿದೆ ಜಲವಾಗಿದ್ದು, ಭಕ್ತರು ಗಂಗಾ ಘಾಟ್ನಿಂದ ತಾಜಾ ಗಂಗಾಜಲವನ್ನು ತಂದು ಶಿವಲಿಂಗಕ್ಕೆ ಅರ್ಪಿಸಿದರಂತೂ ತುಂಬಾ ಒಳ್ಳೆಯದಾಗುತ್ತೆ. ಇದು ಶುದ್ಧತೆಯ ಸಂಕೇತವಾಗಿದೆ, ಮನೆಯಲ್ಲಿರುವಂಥ ಶುದ್ಧತೆನ ಕಾಪಾಡುತ್ತೆ. ಮತ್ತು ಇದನ್ನು ಅರ್ಪಿಸುವುದರಿಂದ ಕೆಟ್ಟ ಕರ್ಮಗಳನ್ನು ತೊಡೆದು ಹಾಕಬಹುದು ಮತ್ತು ಶಿವನಿಂದ ನಿಮಗೆ ಕ್ಷಮೆಯನ್ನು ಸಹ ಕೇಳ್ಬೋದು. ನಮ್ಮ ಜೀವನದಲ್ಲಿ ನಾವು ಮಾಡಿರೋಂಥ ಎಷ್ಟೋ ಕೆಟ್ಟ ಕರ್ಮಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಬೆನ್ನಿಂದೆ ಕಾಡ್ತಾ ಇರುತ್ತೆ. ಅಂಥ ಕರ್ಮಗಳೆಲ್ಲ ಹೋಗಬೇಕು ಅಂದಾಗ ನಾವು ಗಂಗಾಜಲ ಅಭಿಷೇಕನ ಖಂಡಿತವಾಗ್ಲೂ ಮಾಡಿಸ್ಬೇಕಾಗುತ್ತೆ. ಅಕಸ್ಮಾತ್ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಯಾರಿಗಾದ್ರೂ ಮನಸ್ಸಿಗೆ ನೋವು ಮಾಡಿದರೆ ಅಥವಾ ನಮ್ಮ ಜೀವನದಲ್ಲಿ ಯಾರಿಗಾದ್ರೂ ಕಣ್ಣೀರನ್ನು ಹಾಕ್ಸಿದ್ರೆ ಅಥವಾ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಪಾಪ ಕರ್ಮಗಳನ್ನು ಮಾಡಿ ಅದರಿಂದ ಮುಕ್ತಿ ಸಿಗ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ಖಂಡಿತವಾಗ್ಲೂ ಇವತ್ತು ಶಿವನ ಕೃಪೆಯಿಂದ ನಿಮಗೆ ಕ್ಷಮೆನ ನೀವು ಕೇಳೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಇವತ್ತಿನ ದಿನ ನೀವು ಗಂಗಾಜಲನ ನೀವು ಅಭಿಷೇಕನ ಮಾಡಿಸಿ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ಶ್ರೀಗಂಧದ ಪೇಸ್ಟ್ ಏನಾದರೂ ಸಿಕ್ಕಿದ್ದೆ ಆದರೆ ಖಂಡಿತವಾಗ್ಲೂ ಇವತ್ತಿನ ದಿನ ಗುರುಗಳ ಮುಖಾಂತರ ನೀವು ಗುರುದೋಷನ ಕಳ್ಕೊಬೇಕು ಅಂತ ಬಯಸೋವಂಥವ್ರು ನೀವು ಶ್ರೀಗಂಧನ ನೀವು ತಗೊಂಡೋಗಿ ಅಭಿಷೇಕನ ಖಂಡಿತವಾಗ್ಲೂ ಮಾಡಿಸಿ. ಯಾಕಂದರೆ ಶ್ರೀಗಂಧದ ಅಭಿಷೇಕನ ನೀವು ಶಿವಲಿಂಗಕ್ಕೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಮಂಗಳ ಗ್ರಹದ ಕೆಟ್ಟ ಪ್ರಭಾವ ಇರುವವರು ಇದನ್ನು ಅರ್ಪಿಸಬೇಕಾಗುತ್ತದೆ. ಹಾಗೆ ಶಿವಲಿಂಗಕ್ಕೆ ಕೆಂಪು ಚಂದನವನ್ನು ಕೂಡ ಅರ್ಪಿಸಬಹುದು. ನೋಡ್ರಿ, ಮಂಗಳ ದೋಷಗಳಿದ್ದಾಗ ಏನಾಗುತ್ತೆ ಅಂದರೆ ಮಂಗಳಕರವಾದದ್ದು ಯಾವುದೇ ಕೆಲಸಗಳು ಆಗ್ತಾ ಇರಲ್ಲ, ಅಭಾಷಣ ಆಗ್ತಾ ಇರುತ್ತೆ. ಮಕ್ಕಳಿಗೆ ಸಂತಾನ ಬೇಕು ಅಂತ ಬಯಸ್ತಾ ಇರ್ತಾರೆ, ಆದರೆ ಒಳ್ಳೆ ಸಂತಾನ ಆಗ್ತಾ ಇರಲ್ಲ. ಯಾಕೆ ಅಂದರೆ ಮಂಗಳ ದೋಷಗಳಿದ್ದಾಗ ಆ ರೀತಿ ಆಗ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿ ಮದುವೆ ಕೂಡ ಆಗ್ತಾ ಇರಲ್ಲ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರೋದಕ್ಕೆ ಅದು ಸಹಾಯ ಮಾಡಿಕೊಡೋದಿಲ್ಲ. ಆ ರೀತಿ ಮಂಗಳ ದೋಷಗಳಿರೋ ಅಂಥವ್ರು ಇವತ್ತಿನ ದಿನ ಅಂಗಡಿಗಳಲ್ಲಿ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಶುದ್ಧವಾದ ಗಂಧದ ಪೌಡ್ರ್ ಸಿಗುತ್ತೆ, ಆಮೇಲೆ ರಕ್ತ ಚಂದನದ ಪೌಡ್ರ್ ಕೂಡ ಸಿಗುತ್ತೆ. ಅದನ್ನು ನೀವು ತಗೊಂಡೋಗಿ ಖಂಡಿತವಾಗ್ಲೂ ಇವತ್ತಿನ ಶಿವನ ದೇವಸ್ಥಾನಕ್ಕೆ ಅಭಿಷೇಕನ ಮಾಡಿಸೋದ್ರಿಂದ ಮಂಗಳಕರವಾದ ಕೆಲಸಗಳು ನಮ್ಮ ಮನೆಯಲ್ಲಿ ಜರುಗೋದಕ್ಕೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ನಾವು ಒಂದು ದಿನ ಹೋಗಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಆಗೋದಿಲ್ಲ. ಅಟ್ಲೀಸ್ಟ್ ನಾವು ಮಾಡೋಂಥ ಕೆಲಸಗಳಲ್ಲಿ ಅಟ್ಲೀಸ್ಟ್ ಒಂದು 2 ವಾರನೋ ಒಂದು 4 ವಾರನೋ ನೀವು ಸತತವಾಗಿ ನೀವು ಒಂದು 3 ತಿಂಗಳುಗಳ ಕಾಲ ಇವೆಲ್ಲ ನೀವು ರೂಢಿಸ್ಕೊಬೇಕಾಗುತ್ತೆ. ಒಂದೊಂದು ಪ್ರದೋಷದಲ್ಲಿ ಒಂದೊಂದು ವಸ್ತುಗಳನ್ನ ನೀವು ದಾನವಾಗಿ ಕೊಡ್ತಾ ಬಂದಿದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಮನೆಯ ಸುತ್ತಮುತ್ತ ಇರೋಂಥ ಚಿಕ್ಕ ಪುಟ್ಟ ವಸ್ತುಗಳನ್ನ ನಾವು ಕೊಟ್ಟು ಅದನ್ನು ಪರಿಹಾರ ಮಾಡ್ಕೊಬೇಕು. ಆದರೆ ನಂಬಿಕೆಯಿಂದ ಮಾಡಬೇಕಾಗುತ್ತೆ ಮತ್ತು ನಾವು ಒಳ್ಳೆ ಮನಸ್ಸಿಂದ ಆಲೋಚನೆ ಮಾಡಿದಾಗ ಮಾತ್ರ ಅದರಿಂದ ನಮಗೆ ಪ್ರತಿಫಲ ಸಿಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಮತ್ತು ಸ್ನೇಹಿತರೆ, ಈತ್ರ ಅಂತ ಸಿಗುತ್ತೆ, ಅದು ಸುಗಂಧ ದ್ರವ್ಯ ಅಂತ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ನೀವು ಶುದ್ಧತೆಯ ಸಂಕೇತ ಆಗಿರುತ್ತೆ. ನೀವು ಸುಗಂಧ ದ್ರವ್ಯನ ನೀವು ಅಭಿಷೇಕಕ್ಕೆ ಅಥವಾ ಧೂಪಕ್ಕೆ ನೀವು ಕೊಟ್ಟಿದ್ದೆ ಆದರೆ ನಿಮಗೆ ನಿಮ್ಮ ಪ್ರೀತಿ ಪಾತ್ರರು, ನೀವು ಇಷ್ಟಪಟ್ಟಂಥ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಂಥವ್ರನ್ನ ನಾವು ಮದುವೆ ಆಗಬೇಕು ಅಂತ ಬಯಸ್ತಾ ಇರೋವಂಥ ಹುಡುಗಿ ಆಗಿರ್ಬೋದು ಅಥವಾ 2ನೇ ಮದುವೆ ಆಗೋಕ್ಕೆ ಬಯಸ್ತಾ ಇರೋವಂಥ ಪುರುಷ ಅಥವಾ ಮಹಿಳೆ ಆಗಿರ್ಬೋದು ಅಂಥವರು ಇವತ್ತಿನ ದಿನ ನೀವು ಸುಗಂಧ ದ್ರವ್ಯನ ನೀವು ಅದರ ಹೆಸರು ಬಂದು ಈತ್ರ ಅಂತ ಕರೀತಾರೆ. ಅದನ್ನು ನೀವು ಶಿವನಿಗೆ ಕೊಡೋದ್ರಿಂದ, ಶಿವನ ದೇವಸ್ಥಾನಕ್ಕೆ ಕೊಡೋದ್ರಿಂದ ನೀವು ಮೆಚ್ಚಿದ ಬಾಳ ಸಂಗಾತಿನ ನೀವು ಆಯ್ಕೆ ಮಾಡ್ಕೊಳ್ಬೋದು. ಅದರಲ್ಲೂ ಪ್ರದೋಷದ ಸಮಯದಲ್ಲಿ ಗುರುವಾರದ ದಿನಗಳಲ್ಲಿ ಗುರುರಾಯರ ಮುಖಾಂತರ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥ ಸಂಬಂಧನ ನೀವು ಬಲಪಡಿಸಿಕೊಂಡು ಸುಖ ಸಂತೋಷದಿಂದ ಖಂಡಿತವಾಗ್ಲೂ ಇರ್ಬೋದು. ನೋಡಿ ಸ್ನೇಹಿತರೆ, ಇದನ್ನು
ಖಂಡಿತವಾಗ್ಲೂ ನೀವು ಉಪಯೋಗಿಸ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ನೀವು ಇವತ್ತಿನ ದಿನ ಶಿವನಿಗೆ ಅಭಿಷೇಕಕ್ಕೆ ಸಕ್ಕರೆಯ ಪುಡಿಯನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸೋದ್ರಿಂದ ಪಂಚಾಮೃತದ ಭಾಗವಾಗಿದೆ. ನಾವು ಇದನ್ನು ಪಂಚಾಮೃತಕ್ಕೆ ಸಕ್ಕರೆನ ಯಾವ ರೀತಿ ಬಳಸ್ತೀವೋ ಆ ರೀತಿ ಪಂಚಾಮೃತಗಳು ಎಷ್ಟು ಸಿಹಿ ಆಗಿರುತ್ತೋ ಹಾಗೆ ನಮ್ಮ ಜೀವನದುದ್ದಕ್ಕೂ ಸಿಹಿ ಅನ್ನೋದು ಇರಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಇವತ್ತಿನ ದಿನ ನೀವು ಸಕ್ಕರೆ ಪುಡಿಯಿಂದ ನೀವು ಶಿವನಿಗೆ ಅಭಿಷೇಕನ ಮಾಡಿಸಿ. ಅದರಲ್ಲೂ ನೀವು ಜೀವನದಲ್ಲಿ ಇಷ್ಟು ದಿನದಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸಿಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಸಿಹಿಯ ವಾತಾವರಣ ಸಿಗ್ತಾ ಇಲ್ಲ, ನಾವು ಒಂದು ಒಳ್ಳೆಯ ಕಾರ್ಯ ಮಾಡಿ ಅಥವಾ ಒಂದು ಒಳ್ಳೆಯ ಜೀವನ ನಡೆಸಿ ನಮ್ಮ ಮನೆಯಲ್ಲೂ ಸಿಹಿ ತಿನಿಸುಗಳನ್ನ ತಿಂದ್ಕೊಂಡು ನಾವು ಸಂತೋಷವಾಗಿರಬೇಕು ಅಂತ ಬಯಸುವಂಥ ಪ್ರತಿಯೊಂದು ಮನೆಯೂ ಕೂಡ ಶಿವನಿಗೆ ನೀವು ಸಕ್ಕರೆ ಪುಡಿನ ಅಥವಾ ಸಕ್ಕರೆನ ನೀವು ಅಭಿಷೇಕಕ್ಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ಶುಭ ಕಾರ್ಯಗಳು ಅಥವಾ ಇಷ್ಟೆಲ್ಲ ಪುಣ್ಯಗಳನ್ನ ನಾವು ಪಡ್ಕೊಬೋದು. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ತಿಳಿಸಿದ್ದೀನಿ. ಈ ಗುರುವಾರ ನಿಮಗೆ ಕೊಡೋಕ್ಕಾಗಲಿಲ್ಲ ಅಂದರೂ ಖಂಡಿತವಾಗ್ಲೂ ಈ ಆಷಾಢ ಮಾಸ ಮುಗ್ದಿದೆ, ಇನ್ನು ಶ್ರಾವಣ ಸೋಮವಾರಗಳಲ್ಲಿ ನೀವು ಇಷ್ಟು ವಸ್ತುಗಳನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಅಥವಾ ಪ್ರದೋಷ ದಿನಗಳಲ್ಲಿ ಅರ್ಪಣೆ ಮಾಡೋದ್ರಿಂದ ಅಭಿಷೇಕ ಮಾಡಿಸೋದ್ರಿಂದ ನೋಡಿ ಸ್ನೇಹಿತರೆ, ನಾವು ಇಷ್ಟು ಕರ್ಮಗಳನ್ನ ಕಳ್ಕೊಳ್ಳಬಹುದು. ಇಲ್ಲಿ ನಮಗೆ ಯಾವುದೇ ರೀತಿ ಲಕ್ಷಾಂತರ ರೂಪಾಯಿ ಖರ್ಚಾಗೋದಿಲ್ಲ. ನಾವು ಬೇಕಾಗಿರೋದು ಸಮಯನ ಕೊಟ್ಟು ಭಗವಂತನ ಸೇವೆ ಮಾಡೋದಕ್ಕೆ ವಸ್ತುಗಳ ಮುಖಾಂತರ ನಾವು ಪರಿಹಾರನ ನಾವು ಖಂಡಿತವಾಗ್ಲೂ ಮಾಡ್ಕೊಬೋದು ಅಂತ ತಿಳಿಸ್ತೀನಿ. ಇದನ್ನು ಬಿಟ್ಟು ನಾವು ಯಾವುದೋ ಪೂಜಾರಪ್ಪ ನಮಗೆ ತಗಡನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ, ನಿಂಬೆಹಣ್ಣು ಇಟ್ಟರೆ ಒಳ್ಳೆಯದಾಗುತ್ತೆ, ಮಾಟ ಮಂತ್ರ ಮಾಡಿಸಿದ್ರೆ ಮಾಟ ಮಂತ್ರಗಳಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನ ಕೆಟ್ಟ ಭಾವನೆಗಳನ್ನ ಬಿಟ್ಬಿಡಿ. ಯಾವಾಗಲೂ ಅಷ್ಟೇ ಕೆಟ್ಟದ್ರಿಂದ ನಾವು ಹೋದರೆ ಅದರಿಂದ ನಮಗೆ ಕೆಟ್ಟದ್ದೇ ಆಗುತ್ತೆ ಹೊರತು ಒಳ್ಳೆಯದು ಆಗೋದಿಲ್ಲ. ಆರಂಭ ದಿನಗಳಲ್ಲಿ ಅದೆಲ್ಲ ನಮಗೆ ಒಳ್ಳೆಯದು ಅಂತ ಅನಿಸುತ್ತೆ ಅಥವಾ ನಿಮ್ಮಂತೆ ನಡೆಯುತ್ತೆ, ಆದರೆ ಕೊನೆಯ ದಿನಗಳಲ್ಲಿ ಅದೇ ನಮಗೆ ಮುಳುವಾಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಮಾಟ ಮಂತ್ರಗಳನ್ನ ಮಾಡೋ ಅಂಥವ್ರನ್ನ ನಂಬೇಡಿ. ದೋಷಗಳಿದೆ, ಆ ದೋಷ ಈ ದೋಷ ಇದೆ ಅಂತ ಲಕ್ಷಾಂತರ ರೂಪಾಯಿ ದುಡ್ಡನ್ನು ನಿಮ್ಮ ಹತ್ರ ಕಿತ್ಕೊತಾರೆ. ದಯವಿಟ್ಟು ಲಕ್ಷಾಂತರ ರೂಪಾಯಿ ಕೊಡೋ ಶಕ್ತಿ ಇರೋರು ಕೊಟ್ಟು ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ಆದರೆ ಖಂಡಿತವಾಗ್ಲೂ ಮಿಡ್ಲ್ ಕ್ಲಾಸಲ್ಲಿರೋ ಅಂಥವ್ರು ನೀವು ದುಡಿಯೋ ಅಂಥ ದುಡ್ಡನ್ನೆಲ್ಲ ಬರೀ ಮಾಟ ಮಂತ್ರಕ್ಕೆ ಅಥವಾ ಯಾರೋ ಮೂರನೇ ವ್ಯಕ್ತಿಗಳಿಗೋಸ್ಕರ ನೀವು ಕಷ್ಟಪಟ್ಟು ದುಡ್ದಿದ್ದಂಥ ದುಡ್ಡನ್ನು ಖಂಡಿತವಾಗ್ಲೂ ಹಾಳು ಮಾಡ್ಕೊಂಬೇಡಿ. ಯಾಕಂದರೆ 10 ರೂಪಾಯಿ ದುಡಿಯೋದಕ್ಕೂ ತುಂಬ ಬೆವರು ಸುರಿಸಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿರ್ತೀರ. ಆ 10 ರೂಪಾಯಿಗೆ ನಿಮಗೆ ಒಂದು ಮೊಸರು ಬರುತ್ತೆ, ಹಾಲು ಪ್ಯಾಕೆಟ್ ಬರುತ್ತೆ. ಅಂಥದ್ದನ್ನ ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟಿರೋ ದುಡ್ಡನ್ನು ಯಾರೋ ವ್ಯಕ್ತಿಗೆ, ಸುಮ್ಮನೆ ಕುಂತಿರೋ ವ್ಯಕ್ತಿಗೆ ತಗೊಂಡೋಗಿ ಕೊಟ್ಟು ನೀವು ನಿರಾಶೆಯಾಗಿ ನೀವು ನೊಂದ್ಕೊಳ್ಳೋದು ಬೇಕಾಗಿಲ್ಲ. ಅದೇ 10 ರೂಪಾಯಿಗೆ ಮೊಸರನ್ನ ತಗೊಂಡೋಗಿ ಕೊಡಿ, ಅದೇ 10 ರೂಪಾಯಿಗೆ ತುಪ್ಪ ಕೊಡಿ, ಅದೇ 10 ರೂಪಾಯಿಗೆ ಮೊಸರನ್ನ ಹಾಲನ್ನು ಕೊಡಿ, ಅದೇ 10 ರೂಪಾಯಿಗೆ ನಿಮಗೆ ಒಂದು ಚಂದನದ ಪೌಡ್ರ್ ಸಿಗುತ್ತೆ, ಅದನ್ನು ನೀವು ಕೊಡಿ, ವಿಭೂತಿ ಕೊಡಿ. ಈ ರೀತಿ ನೀವು ವಸ್ತುಗಳನ್ನ ನೀವು ಶಿವನಿಗೆ ಅಥವಾ ದೇವರಿಗೆ ನೀವು ಅರ್ಪಣೆ ಮಾಡಿದ್ದರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಗುರುದೋಷಗಳಿರ್ಬೋದು, ಮಂಗಳ ದೋಷಗಳಿರ್ಬೋದು, ಶನಿ ದೋಷಗಳಿರ್ಬೋದು, ಚಂದ್ರ ದೋಷಗಳಿರ್ಬೋದು, ಯಾವುದೇ ಒಂದು ದೋಷಗಳಿದ್ರೆ ಆ ದೋಷಗಳೆಲ್ಲ ನಿವಾರಣೆ ಆಗಿ ನಮಗೆ ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ಬೋದು ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ನೇಹಿತರೆ, ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.